ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರುಸುಧೀಂದ್ರ ಕಾಲೇಜಿನ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸುವಂತಹ ವೆಬಿಸೋಡ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶ್ರೀ ಗುರುಸುಧೀಂದ್ರ ಕಾಲೇಜ್ ಪ್ರತಿ ವರ್ಷವೂ ಸ್ಪೋರ್ಟ್ಸ್, ಅಟೆಂಡೆನ್ಸ್, ಅಕಾಡೆಮಿಕ್ಸ್ ಇವುಗಳಲ್ಲಿ ವಿಶೇಷವಾಗಿ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಅನ್ನುವಂತಹ ಪ್ರಶಸ್ತಿಯನ್ನ ನೀಡ್ತಾ ಬಂದಿದೆ. ಅಂತಹ ಪ್ರಶಸ್ತಿಯನ್ನ BBA ವಿಭಾಗದಲ್ಲಿ ಆಯ್ಕೆಯಾದಂತಹ ಸೃಷ್ಟಿಯವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡೋಣ ಬನ್ನಿ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಧನ್ಯವಾದ. ಮೊಟ್ಟ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಅನ್ನುವಂತಹ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೀರಿ. ಎಷ್ಟು ಖುಷಿ ಆಯ್ತು ಸ್ಟೇಜ್ ಮೇಲೆ ನಿಮ್ಮ ಹೆಸರನ್ನ ಅನೌನ್ಸ್ ಮಾಡಿದಾಗ? ನಿಮ್ಮ ತಂದೆ ತಾಯಿಯರ ರಿಯಾಕ್ಷನ್ ಹೇಗಿತ್ತು ಅನ್ನೋದನ್ನ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ? ಸ್ಟೇಜ್ ಮೇಲೆ ಕರೆದಾಗ ನಂಗೆ ತುಂಬಾ ಖುಷಿ ಆಯ್ತು. ನನ್ನ ಹೆಸರು ಹೇಳಿದಾಗ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಅಂದ್ರೆ ಎಲ್ಲರಿಗೂ ಸಿಗಲ್ಲ. ಎಲ್ಲರೂ ಒಳ್ಳೆ ಸ್ಟೂಡೆಂಟ್ ಇದ್ರು, ಆದ್ರೆ ಅದ್ರಲ್ಲಿ ಬೆಸ್ಟ್ ಸ್ಟೂಡೆಂಟ್ ಅನ್ನ ಆಯ್ಕೆ ನಂಗೆ ಮಾಡಿದಕ್ಕೆ ನಂಗೆ ತುಂಬಾ ಖುಷಿ ಆಯ್ತು. ಮತ್ತೆ ನನ್ನ ಪೇರೆಂಟ್ಸ್ಗೂ ನನ್ ಮನೆಗೆ ಹೋದಾಗ ಅವ್ರು ಕೇಳಿದ್ರು, ನಾನು ಬೆಳಿಗ್ಗೆ ಹೇಳ್ಕೊ ಹೋಗಿದ್ದೆ, ಇವತ್ತು ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಕೊಟ್ರು, ಯಾರಿಗ್ ಸಿಗತ್ತೆ ಗೊತ್ತಿಲ್ಲ ಅಂತ. ನಾನು ಹೋದಾಗ ಅವ್ರಿಗೆ ಹೇಳಿದೆ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ನಂಗೆ ಸಿಕ್ಕಿದೆ ಅಂತ. ಐ ಥಿಂಕ್ ಅವ್ರಿಗೆ ತುಂಬಾ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ನಾನು ಕಲ್ತದ್ದು ಕುಮಟಾದಲ್ಲಿ ಫಸ್ಟ್ ಇಂದ ಇನ್ನು 12th ತನಕ. ಡಿಗ್ರಿಗೆ ಭಟ್ಕಳಕ್ ಬಂದೆ. ಫಸ್ಟ್ ಡೇ ಬಂದಾಗ ನಂಗೆ ವಿಶ್ವನಾಥ್ ಸರ್ ಮತ್ತೆ ಪ್ರಿನ್ಸಿಪಲ್ ಸರ್ ಇದ್ರು. ಸೊ ಅವ್ರು ಹೇಳಿದ್ರು ನಂಗೆ ಎಲ್ಲದ್ರಲ್ಲೂ ಪಾರ್ಟಿಸಿಪೇಟ್ ಮಾಡು, ಎಲ್ಲ ಆಕ್ಟಿವಿಟೀಸ್ ಅಲ್ಲೂ ಆಕ್ಟಿವ್ ಆಗಿರು ಅಂತ. ಸೊ ತುಂಬಾ ಖುಷಿ ಆಯ್ತು ಪೇರೆಂಟ್ಸ್ಗೆಲ್ಲ. ಕಾಲೇಜ್ ಕೊಟ್ಟಂತಹ ಅವಕಾಶಗಳ ಬಗ್ಗೆ ಹೇಳ್ತಾ ಇದ್ರಿ. ಯಾವೆಲ್ಲ ರೀತಿಯ ಅವಕಾಶಗಳನ್ನ ಕಾಲೇಜ್ ನಿಮ್ಗೆ ನೀಡಿತು? ನೀವು ಅದನ್ನ ಹೇಗೆ ಸದುಪಯೋಗ ಪಡಿಸಿಕೊಂಡ್ರಿ ಅಂತ ಹೇಳೋದಾದ್ರೆ? ಕಾಲೇಜ್ ನಂಗೆ ತುಂಬಾ ಅವಕಾಶ ಕೊಟ್ಟಿದೆ. ಅದು NSS ಆಗ್ಲಿ, ರೋಟ್ರಾಕ್ಟ್ ಆಗ್ಲಿ, ಸ್ಪೋರ್ಟ್ಸ್ ಆಗ್ಲಿ, ಕಲ್ಚರಲ್ ಆಗ್ಲಿ, ಇವನ್ ಜಾಬ್ ಡ್ರೈವ್ ಅಲ್ಲೂ ನಮ್ ಕಾಲೇಜ್ ಪ್ಲೇಸ್ಮೆಂಟ್ ಆಫೀಸರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಗೆ. ಕೊನೆಯದಾಗಿ ನಿಮ್ಮ ಮುಂದಿನ ಜೂನಿಯರ್ಸ್ಗಳಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ, ಸಲಹೆ ಅಥವಾ ಮಾರ್ಗದರ್ಶನ ಅಂತ? ಜೂನಿಯರ್ಸ್ ಗಳಿಗೆ ಏನಂದ್ರೆ, ಅಪರ್ಚುನಿಟಿ ಸಿಕ್ಕಿದಾಗ ಯಾವಾಗ್ಲೂ ಬಿಟ್ಕೊಡ್ಬೇಡಿ. ಅವಕಾಶ ಪ್ರತಿ ಸಲ ಬರಲ್ಲ. ಮತ್ತೆ ಎಲ್ಲದ್ರಲ್ಲೂ ಪಾರ್ಟಿಸಿಪೇಟ್ ಮಾಡಿ. ನೀವ್ ಇವಾಗ ಎಲ್ಲ ಆಕ್ಟಿವಿಟೀಸ್ ಅಲ್ಲಿ ಇದ್ದು ಸ್ಟಡೀಸ್ ಅನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಮತ್ತೇನಂದ್ರೆ ಕಾಲೇಜಲ್ಲಿ ಡಿಸಿಪ್ಲಿನ್ ಆಗಿರಿ, ಅಟೆಂಡೆನ್ಸ್ ಎಲ್ಲ ಶಾರ್ಟೇಜ್ ಇಟ್ಕೋಬೇಡಿ. ಇದನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಅಂತ ನಾವು ಹಾರೈಸ್ತೇವೆ. ತಮ್ಮ ಅಮೂಲ್ಯವಾದ ಸಮಯವನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.